ಕನ್ನಡ ಟಿವಿ ಲೋಕದಲ್ಲಿ ಆಗಾಗ್ಗೆ ಬದಲಾವಣೆಗಳಾಗ್ತಾನೆ ಇರ್ತವೆ. ಸುಮಾರು ದಶಕಗಳ ಕಾಲ ಉದಯ ಟಿವಿ ನಂಬರ್ 1 ಆಗಿತ್ತು. ಅದನ್ನು ಹಿಂದೆ ಹಾಕಿದ್ದು ಕಲರ್ಸ್ ಕನ್ನಡ. ಕಲರ್ಸ್ ಕನ್ನಡವನ್ನು ಹಿಂದೆ ತಳ್ಳಿ ಜಿ ಕನ್ನಡ ಈಗ ನಂಬರ್ 1 ಆಗಿದೆ. ಅದು ಶಾಶ್ವತವಾಗಿರುತ್ತಾ ಗೊತ್ತಿಲ್ಲ. ಈಗ ಕನ್ನಡ ಸುದ್ದಿವಾಹಿನಿಗಳಲ್ಲಿ ನಂಬರ್ಸ್ ಅದಲು ಬದಲಾಗ್ತಾ ಇವೆ. TV9 ಶುರುವಾದಾಗಿನಿಂದ ಹಲವು ಚಾನಲುಗಳು ಬಂದಿವೆ, ಕೆಲವು ಬಾಗಿಲು ಮುಚ್ಚಿವೆ. ಆದರೆ TV9 ಅಲುಗಾಡದೆ ನಂಬರ್ 1 ಸ್ಥಾನದಲ್ಲಿಯೇ ಇತ್ತು. ಆದರೆ ಇದೇ ಮೊದಲ ಬಾರಿಗೆ ನಂಬರ್ 2 ಸ್ಥಾನಕ್ಕೆ ಕುಸಿತ ಕಂಡಿದೆ. ಈ ವಾರ ರಿಲೀಸ್ ಆಗಿರೋ ಹೊಸ ಬಾರ್ಕ್ ರೇಟಿಂಗ್ನಲ್ಲಿ 15+ ಕೆಟಗರಿ ವೀಕ್ಷಕರಲ್ಲಿ TV9 2ನೇ ಸ್ಥಾನದಲ್ಲಿದೆ. ಈ ಹಿಂದೆ ಬೆಂಗಳೂರು, ರೂರಲ್ ಇತ್ಯಾದಿ ಪ್ರತ್ಯೇಕ ಕೆಟಗರಿಗಳಲ್ಲಿ ಆಗಾಗ್ಗೆ ನಂಬರ್ 1 ಸ್ಥಾನವನ್ನು ಬಿಟ್ಟುಕೊಟ್ಟ ಇತಿಹಾಸ TV9ಗೆ ಇದೆ. ಆದರೆ ಒಟ್ಟಾರೆಯಾಗಿ ಎಲ್ಲ ವಿಭಾಗಗಳಲ್ಲೂ ನಂಬರ್ 1 ಪಟ್ಟವನ್ನು ಬೇರೆ ಚಾನಲ್ಗೆ ಬಿಟ್ಟುಕೊಟ್ಟಿರುವುದು ಇದೇ ಮೊದಲು. TV9 ತೆರವು ಮಾಡಿರೋ ಸ್ಥಾನಕ್ಕೆ ವಿರಾಜಮಾನವಾಗಿ ಕುಳಿತಿರೋದು ನ್ಯೂಸ್ 18. ನ್ಯೂಸ್ 18ಗೆ ಸುದೀರ್ಘ ಇತಿಹಾಸವೇನೂ ಇಲ್ಲ. 2013-14ರಲ್ಲಿ ETV ನ್ಯೂಸ್ ಎಂದು ಶುರುವಾದ ಚಾನಲ್ ನಂತರ ನ್ಯೂಸ್ 18 ಆಗಿ ಬದಲಾಯಿತು. ETV ನ್ಯೂಸ್ನ ಬದಲಾದ ಸ್ವರೂಪವೇ ಈಗ ಇರುವ ನ್ಯೂಸ್ 18. ಬಿಡುಗಡೆಯಾಗಿರೋ 15+ ರೇಟಿಂಗ್ನಲ್ಲಿ ನ್ಯೂಸ್ 18 ನಂಬರ್ 1 ಸ್ಥಾನದಲ್ಲಿದ್ದರೆ TV9 2ನೇ ಸ್ಥಾನದಲ್ಲಿದೆ. ಪಬ್ಲಿಕ್ ಟಿವಿ 3ನೇ ಹಾಗೂ ಸುವರ್ಣ ನ್ಯೂಸ್ 4ನೇ ಸ್ಥಾನದಲ್ಲಿದೆ. 5ನೇ ಸ್ಥಾನದಲ್ಲಿರೋದು ನ್ಯೂಸ್ ಫಸ್ಟ್. ಆದರೆ ಟಿವಿ ರೇಟಿಂಗ್ನಲ್ಲಿ ಇನ್ನೊಂದು ಕೆಟಗರಿಯೂ ಬರುತ್ತೆ, 22+ ರೇಟಿಂಗ್. ಆ ರೇಟಿಂಗಿನಲ್ಲಿ ಈಗಲೂ TV9 ನಂಬರ್ 1 ಸ್ಥಾನದಲ್ಲೇ ಇದೆ. ನಂಬರ್ 2 ಸ್ಥಾನ ನ್ಯೂಸ್ 18ನದ್ದು. ಉಳಿದಂತೆ ಪಬ್ಲಿಕ್ ಟಿವಿ 3ನೇ, ಸುವರ್ಣ ನ್ಯೂಸ್ 4ನೇ ಹಾಗೂ ನ್ಯೂಸ್ ಫಸ್ಟ್ 5ನೇ ಸ್ಥಾನದಲ್ಲಿ ಮುಂದುವರೆದಿವೆ. ಈ ವಾರ ರಿಲೀಸ್ ಆಗಿರೋದು 46ನೇ ವಾರದ TRP ರೇಟಿಂಗ್. ಸುಮಾರು 1-1.5 ವರ್ಷದ ಹಿಂದಿನವರೆಗೂ ಪಬ್ಲಿಕ್ ಟಿವಿ ನಂಬರ್ 2 ಸ್ಥಾನದಲ್ಲಿತ್ತು. 3-4ನೇ ಸ್ಥಾನದಲ್ಲಿ ಪರದಾಡ್ತಾ ಇದ್ದ ನ್ಯೂಸ್ 18 ನಂಬರ್ 2ಗೆ ಏರಿದ ಮೇಲೆ ಕೆಳಗೆ ಇಳಿದೇ ಇಲ್ಲ. ಈಗ ನಂಬರ್ 1 ಪಟ್ಟಕ್ಕೆ ಏರಿದೆ. ಬಾರ್ಕ್ ಸಂಸ್ಥೆ ಪ್ರತಿ ವಾರಕ್ಕೊಂದ್ಸಲ ರೇಟಿಂಗನ್ನು ರಿಲೀಸ್ ಮಾಡುತ್ತೆ. ಈ ರೇಟಿಂಗ್ ಆಧಾರವಾಗಿ ಚಾನಲುಗಳು ತಮ್ಮ ಅಸ್ತಿತ್ವವನ್ನು, ಜಾಹೀರಾತುಗಳನ್ನು ಸೆಳೆಯುತ್ತವೆ. ಸದ್ಯಕ್ಕೆ ಅಂದರೆ ಈ ವಾರದ ಮಟ್ಟಿಗೆ ಕರ್ನಾಟಕದ ನಂಬರ್ 1 ನ್ಯೂಸ್ ಚಾನಲ್ ನ್ಯೂಸ್ 18.